ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ಬೆಳಗ್ಗೆ ನಾವು ಅಮೇನ ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಅಮೆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಅಮೆ ಕೂಡ ಡ್ಯಾನ್ಸ್ ಮಾಡ್ತಾನೆ. ಮತ್ತು ಅವನದು ಕೂಡ 3 ಸಾಂಗ್ಸಲ್ಲಿ ಪರ್ಫಾರ್ಮೆನ್ಸ್ ಇದೆ. ಒಂದು ಯೋಗ ಮತ್ತು ಮೆಡಿಟೇಷನ್ ಇದೆ ಅಂತ, ಮತ್ತು 2ರಲ್ಲಿ ಪರ್ಫಾರ್ಮೆನ್ಸ್, ಅಂದರೆ 2 ಸಾಂಗ್ಸ್ ಪರ್ಫಾರ್ಮೆನ್ಸ್ ಇದೆ, ಒಂದು 2 ಡ್ಯಾನ್ಸು. ಸೊ ಹಾಗಾಗಿ ಇವತ್ತು ಅವನ ಆ್ಯನ್ಯುವಲ್ ಡೇ ಬೆಳಗ್ಗೆನೇ ಇಟ್ಟಿದ್ದಾರೆ. ಆ್ಯಕ್ಚುಲಿ 9 ಗಂಟೆ ಅಂದರೆ ನಾವಲ್ಲಿ ಇರಬೇಕಾಗಿತ್ತು. ಸೊ ತುಂಬಾ ಅರೇಂಜ್ಮೆಂಟ್ಸ್ ಮೊದಲೇ ಎಲ್ಲ ಮಾಡಿದ್ವಿ. ಅಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಏನೆಲ್ಲ ಬೇಕಾಗತ್ತೆ, ಒಂದು ಕಾಸ್ಟ್ಯೂಮು ಸ್ಕೂಲ್ ಕಡೆಯಿಂದನೇ ಕೊಡ್ತಿದ್ದಾರೆ, ಮತ್ತು ಇನ್ನೊಂದು ಕಾಸ್ಟ್ಯೂಮ್ ನಾವು ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಬನ್ನಿ ಹಾಗಾದರೆ ನೋಡೋಣ ಹೇಗಿರುತ್ತೆ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಯಾಕಂದರೆ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋದಂದರೆ ನನಗೆ ತುಂಬಾ ಇಷ್ಟ, ಮತ್ತು ಕ್ಯೂಟಾಗಿ ಮಾಡ್ತಾರೆ ಅವರು. ಸೊ ಈಗೆಲ್ಲರೂ ಪೇರೆಂಟ್ಸ್ ಒಬ್ಬರೊಬ್ಬರಾಗಿ ಬರ್ತಿದ್ದಾರೆ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಬನ್ನಿ ನೀವು ಕೂಡ ವೀಡಿಯೋನ ನೋಡಿ ಎಂಜಾಯ್ ಮಾಡಿ. ಮತ್ತು ನಾನು ಸಾಂಗ್ಸ್ ಯಾವುದೇ ರೀತಿ ಹಾಕ್ತಾಯಿಲ್ಲ, ಯಾಕಂದರೆ ಒರಿಜಿನಲ್ ಸಾಂಗ್ಸ್ ಎಲ್ಲ ಅಂದರೆ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ನಾನು ಮ್ಯೂಟ್ ಮಾಡಿರ್ತೀನಿ ಸಾಂಗ್ಸು. Okay, good morning everyone, all the parents. So I know हम हमारे estimated time से थोड़ा लेट चल रहा है, but I hope you know. ಸೊ ಇದೊಂದು ಇಂಗ್ಲೀಷ್ ಸಾಂಗು. ಸೊ ಇದರಲ್ಲಿ ಅಮೆ ಕೂಡ ಇದ್ದಾನೆ. ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡ್ತಿದ್ರು ಮಕ್ಕಳೆಲ್ಲ. ಸೊ ನಾನು ಸಾಂಗ್ ಮ್ಯೂಟ್ ಮಾಡಿದ್ದೀನಿ, ಅದೇ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ. ಇದು ಅಮೇನ ನೆಕ್ಸ್ಟ್ ಪರ್ಫಾರ್ಮೆನ್ಸ್, ಯೋಗ ಆ್ಯಂಡ್ ಮೆಡಿಟೇಷನ್. ಒಂದು 5-6 ರೀತಿಯ ಯೋಗ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. 8, 9, 10. Little bit fast. 1, 2, 3, 4, 5, 6, 7, 8, 9, 10. Relax. Now butterfly. I also do that. 1, 2, 3, 4. ಸೊ ಇದು ಒಂದು ಪರ್ಫಾರ್ಮೆನ್ಸ್, ಇದು ಸೆಕೆಂಡ್ ಪರ್ಫಾರ್ಮೆನ್ಸ್ ಆಮೇದು. ಸೊ ಇದು ಒಂದು ಆರ್ಮಿ ಅಂದರೆ ಡ್ರೆಸ್ಸಲ್ಲಿ ಇದೆ, ಮತ್ತು ಅದೇ ರೀತಿ ಒಂದು ಸಾಂಗು. ಸೊ ಫೈಟರ್ ಏನಿದೆ ಮೂವಿ, ಅದರಿಂದ ಒಂದು ಸಾಂಗ್ ಇತ್ತು ಇದು. ಸೊ ತುಂಬ ಚೆನ್ನಾಗಿತ್ತು ಇದು ಆ್ಯಕ್ಚುಲಿ ನೋಡೋದಕ್ಕೆ. ಅಂದರೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಇದೆಲ್ಲ ಸಾಂಗ್ ಸೆಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಮತ್ತು ಈ ಕ್ಯೂಟ್ ಅಂದರೆ ಹುಡುಗರೆಲ್ಲ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಅಂದರೆ ಕ್ಯೂಟಾಗಿ ಸ್ಟೆಪ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ನೋಡೋದಕ್ಕೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ಅಂದರೆ ನನಗಂತೂ ತುಂಬ ಎಂಜಾಯ್ ಮಾಡಿ ನೋಡಿದ್ದೀನಿ.
ಇದು ಸೀನಿಯರ್ ಕೆ ಜಿ ಮಕ್ಕಳು ಮಾಡ್ತಾಯಿದ್ರು ಪರ್ಫಾರ್ಮೆನ್ಸ್. ಇಲ್ಲಿ ನರ್ಸರಿ, ಜೂನಿಯರ್ ಕೆ ಜಿ ಮತ್ತು ಸೀನಿಯರ್ ಕೆ ಜಿ 3 ಬ್ಯಾಚ್ ಸ್ಟೂಡೆಂಟ್ಸ್, 3 ಬ್ಯಾಚ್ ಮಕ್ಕಳೆಲ್ಲ ಅಂದರೆ ಮಕ್ಕಳ ಆ್ಯನ್ಯುವಲ್ ಡೇ ಇದು. ಸೊ ಹಾಗಾಗಿ ಇದು ಒಂದು ಆ್ಯಕ್ಟ್ ಡ್ರಾಮಾ ತುಂಬಾ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅಂದರೆ ಇದರಲ್ಲಿ ಈ ಆ್ಯಕ್ಟ್ ಬಂದು ಒಂದು ಸೈಲೆಂಟ್ ಆ್ಯಕ್ಟ್, ಅಂದರೆ ಒಂದು ಇನ್ಫಾರ್ಮೇಷನ್, ಒಂದು ಮೆಸೇಜ್ ಟು ದ ಸೊಸೈಟಿ. ಸೇವ್ ಟ್ರೀಸ್, ಸೇವ್ ವಾಟರ್, ಮತ್ತು ನೋ ಫಾರ್ ಪ್ಲಾಸ್ಟಿಕ್, ಅಂದರೆ ಪ್ಲಾಸ್ಟಿಕ್ ಯೂಸೇಜ್ ಮಾಡಬಾರ್ದು ಅಂತ. ಸೊ ಅದಕ್ಕೆ ತುಂಬ ನಮ್ಮ ಇದು ಎನ್ವಿರಾನ್ಮೆಂಟ್ ತುಂಬ ಹಾಳಾಗತ್ತೆ ಅಂತ. ಸೊ ಈ ರೀತಿ ಆ್ಯಕ್ಟ್ ಮಾಡಿ ತೋರಿಸ್ತಾಯಿದ್ರು. ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ರು. ಅದು ನನಗೆ ತುಂಬಾ ಇಷ್ಟ ಆಯಿತು. ಇದು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದು ಇವರೆಲ್ಲ ಟೀಚರ್ಸ್. ಸೊ ಟೀಚರ್ಸ್ ಕೂಡ ಪರ್ಫಾರ್ಮೆನ್ಸ್ ಮಾಡಿದರು. ಸೊ ಇದು ಒಂದು ಆ್ಯಕ್ಟು, ಅಂದರೆ ಸೇವ್ ಗರ್ಲ್ ಚೈಲ್ಡ್ ಈ ಕಾನ್ಸೆಪ್ಟ್ ಇಟ್ಕೊಂಡು ಇವರು ಒಂದು ಆ್ಯಕ್ಟನ್ನು ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ಲಾಗಿ ಮಾಡಿದ್ರು.
ಸೊ ಇದಾಗಿತ್ತು ಆಮೇಲೆ ಲಾಸ್ಟ್ ಪರ್ಫಾಮೆನ್ಸ್ ಪಂಜಾಬಿ ಸಾಂಗ್. ಸೊ ಇದನ್ನು ಕೂಡ ನಾನು ಅಂದರೆ ಮ್ಯೂಟ್ ಮಾಡಿದ್ದೀನಿ ಸಾಂಗ್ಸ್, ಯಾಕಂದರೆ ಕಾಪಿರೈಟ್ ಬರುತ್ತೆ, ತುಂಬ ಇಶ್ಯೂ ಆಗುತ್ತೆ ನಮಗೆಲ್ಲ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ. ಸೊ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಯಾರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.